ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಕವಿ ಚಾನಲ್. ಎಲ್ಲರೂ ಹೆಂಗದ್ದೀರಿ? ನಾನಂತರೂ ಭಾಳ ಮಸ್ತ್ ಅದೀನಿ. ಇವತ್ತು ನಾನು ನಿಮ್ಮ ಜೊತೆಗೆ ಒಂದು ಹೊಸ ರೆಸಿಪಿ ಶೇರ್ ಮಾಡಕ್ಕೆ ಬಂದೀನಿ. ಅದೇನಂತೀರಿ? ಅದು ಬಿಸಿಬೇಳೆ ಬಾತ್ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ. ಒಂದು ಕುಕ್ಕರ್ ತೊಗೊರಿ. ನಾನಿಲ್ಲೇ 1 ಕಪ್ ಆಗುವಷ್ಟು ಬಿಸಿಬೇಳೆ ಬಾತ್ ಮಾಡತ್ತೀನಿ. ಅದಕ್ಕೆ ಅರ್ಧ ಕಪ್ಪಷ್ಟು ಅಕ್ಕಿ ತೊಗೊಂಡೇನಿ. ನೀವು ಬೇಕಿದ್ರೆ 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 1 ಗ್ಲಾಸಷ್ಟು ತೊಗರಿಬೇಳೆ ಹಾಕಿರಿ. ನಾ ಇಲ್ಲಿ ಅರ್ಧ ಗ್ಲಾಸ್ ಅಕ್ಕಿ ತೊಗೊಂಡೀನಿ. ಅದಕ್ಕೆ ಅರ್ಧ ಗ್ಲಾಸ್ ಆಗೋಷ್ಟು ತೊಗರಿಬೇಳೆ ಹಾಕಕತ್ತೀನಿ. ನೀವು ಬೇಕಿದ್ರೆ 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 1 ಗ್ಲಾಸ್ ತೊಗರಿಬೇಳೆ ಹಾಕಿರಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟನ್ನು ಜಾಸ್ತಿ ಮಾಡ್ಕೊತ ಹೋಗ್ರಿ. ನೀರು ಹಾಕಿ ವಾಶ್ ಮಾಡ್ಕೊರಿ. ಈ ರೀತಿ ಬಿಸಿಬೇಳೆ ಬಾತ್ ಮಾಡೋದ್ರಿಂದ ಸಣ್ಣ ಹುಡುಗರಿಗೂ ಭಾಳ ಇಷ್ಟ ಆಕತಿ. ಅವರು ಎಲ್ಲ ಹಸಿ ತರಕಾರಿ ಎಲ್ಲನೂ ತಿನ್ನಂಗೆ ಆಕತಿ. ನಾನೀಗ ನೋಡಿರಿ ಸ್ವಚ್ಛಗೆ ತೊಳ್ಕೊಂಡೇನಿ. ಇದಕ್ಕೆ ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ, ಬಟಾಣಿ ಇವನ್ನಷ್ಟನ್ನು ಈಗ ತೊಳೆದಿಟ್ಟಿನಲ್ರಿ ಕುಕ್ಕರ್, ಅದಕ್ಕೆ ಹಾಕಕತ್ತೀನಿ. ನೋಡಿರಿ ಹಾಕೀನಿ. ಈಗ ಇದಕ್ಕೆ ನೀರು ಹಾಕ್ಕೊಂಡು ಈಗ ನಾನು 1 ಕಪ್ ಅಷ್ಟು ಅಕ್ಕಿ ಹಾಕಿದ್ನಲ್ರಿ, ಅದಕ್ಕೆ ನಾನು 2 ಕಪ್ ನೀರು ಹಾಕತ್ತೀನಿ. ನೀವು ಬೇಕಿದ್ರೆ ಒಂದು ಅರ್ಧ ಕಪ್ಪು ಜಾಸ್ತಿ ಹಾಕ್ಬೋದು. ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳತ್ತೇನೆ ರೀ. ಒಂದು ಸ್ವಲ್ಪ ಅರ್ಧ ಟೀ ಸ್ಪೂನ್ ಹಾಕೋರಿ. ಒಂದು ಸ್ವಲ್ಪ ಎಣ್ಣೆನೂ ಹಾಕತ್ತೀನಿ. ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಷಲ್ನ ಕೂಗಿಸ್ಕೊರಿ. 3 ವಿಷಲ್ ಯಾಕೆ ಕೂಗಿಸ್ಕೋಬೇಕಂದ್ರೆ ಅದು ಮೆತ್ತಗೆ ಬೆನಿತೈತೆ ರೀ. ಉದುರಾದ್ರೆ ಬಾಯಾಗ ತಿನ್ನೋಕೆ ಸರಿ ಅನ್ಸೋದಿಲ್ಲ ರೀ. ಅದಕ್ಕೆ ಈಗ ನೋಡಿರಿ, ಒಗ್ಗರಣೆಗೆ 1 ಈರುಳ್ಳಿ, 1 ಟೊಮೆಟೊನ ಹೆಚ್ಚಿಟ್ಕೊಂಡೇನಿ. ಹುಣಸೆಹಣ್ಣು ರಸನೂ ತೆಗೆದಿಟ್ಟೇನಿ. ನಾನಿಲ್ಲಿ ಬಿಸಿಬೇಳೆ ಬಾತ್ ಪೌಡ್ರನ್ನ ತೊಗೊಂಬಂದೇನಿ. ನೋಡಿರಿ ತೋರಿಸ್ತೀನಿ. ನೋಡಿರಿ ಇವಾಗ ಒಗ್ಗರಣೆ ಹಾಕೋದು ನಾನು ತೋರಿಸ್ಕೊಡ್ತೀನಿ. ನೋಡಿರಿ ಆ ಸೀಟಿ ಹೊಡಿದ್ರಾಗ 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋರಿ. ಜೀರಿಗೆ ಹಾಕೋರಿ, ಸಾಸಿವೆ, ಕರಿಬೇವು. ನೋಡಿರಿ ಹೆಂಗೆ ಚಟಾಪಟ ಸಿಡತ್ತೆ. ಹಿಂಗೆ ಸಿಡಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿರಿ. ಆಮೇಲೆ ಒಣ ಮೆಣಸಿನ್ಕಾಯಿ ಹಾಕಿರಿ 2-3. ಆಮೇಲೆ ಹಿಂಗೆ ಕಲಸ್ಕೊರಿ. ಈಗ ಉಳ್ಳಾಗಡ್ಡಿ ಹೆಚ್ಚಿಟ್ಟಿದ್ನಲ್ರಿ, ಅದನ್ನು ಹಾಕತ್ತೀನಿ. ಉಳ್ಳಾಗಡ್ಡಿ ಹಾಕಿ ಕಲಸ್ರಿ. ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕತ್ತೀನಿ, ಯಾಕಂದ್ರೆ ಈರುಳ್ಳಿ ಜಲ್ದಿ ಬೆನೀತೈತೆ ಅಂತೇಳಿ. ಈರುಳ್ಳಿ ಬೆಂದ್ಮೇಲೆ ಟೊಮೆಟೊ ಹಾಕೋರಿ. ಟೊಮೆಟೊನು ಚೆನ್ನಾಗಿ ಕಲಸ್ರಿ. ಈಗ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಬಿಸಿಬೇಳೆ ಬಾತ್ ಪೌಡ್ರ್ ತೋರಿಸಿದ್ನಲ್ರಿ, ಅದು 2 ಸ್ಪೂನ್ ಹಾಕಿ ಚೆಂದಾಗಿ ಕಲಸಿ ನೋಡಿರಿ. ಈಗ ಹುಣಸೆಹಣ್ಣು ರಸ ತೆಗೆದಿಟ್ಟಿದ್ನಲ್ರಿ, ಅದನ್ನು ಹಾಕತ್ತೀನಿ. ಸ್ವಲ್ಪ ಬೆಂದ್ಮೇಲೆ ಈಗ ಅದನ್ನ ಮಿಕ್ಸ್ ಮಾಡಿ ಅರ್ಧ ಕಪ್ಪಷ್ಟು ನೀರು ಹಾಕತ್ತೇನೆ ರೀ. ಇದನ್ನು ಚೆಂದಾಗಿ ಕಲಸಿದ್ದೆ ಸ್ವಲ್ಪ ಉಪ್ಪು ಹಾಕಿರಿ. ರುಚಿಗೆ ತಕ್ಕಷ್ಟು ಹಾಕಿರಿ. ಈಗ ಸ್ವಲ್ಪ ಕುದಿಯಾಕ್ಬಿಡ್ರಿ. ಅಷ್ಟೊತ್ತಿಗೆ ಈ ಕುಕ್ಕರ್ ತೆಗೆದು ತೋರಿಸ್ತೇನೆ. ನೋಡಿರಿ ಹೆಂಗೆ ಬಂದತ್ತಂತೇಳಿ. ನೋಡಿರಿ ಎಷ್ಟು ಮೆತ್ತಗಾಗಿತ್ತು ರೈಸ್. ಹಿಂಗೆ ನೋಡಿರಿ ಬ್ಯಾಳಿನೂ ಕಾಣತ್ತಾವು, ತರಕಾರಿನೂ ಕಾಣತ್ತಾವ. ಇದಕ್ಕೆ ಒಗ್ಗರಣೆ ಹಾಕಿದ್ವಲ್ರಿ, ಅದನ್ನ ಇದಕ್ಕೆ ಮಿಕ್ಸ್ ಮಾಡೋದು. ನೋಡಿರಿ ಹಿಂಗೆ ಹಾಕಿ 1 ಸ್ಪೂನ್ ತೊಗೊಂಡೆ ನೀಟಾಗಿ ಕೆಳಗೆ ಮೇಲೆ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಿರಿ. ನೋಡಿರಿ ನಾ ಮಿಕ್ಸ್ ಮಾಡಿದ್ದು ಹೆಂಗೆ ಕಾಣತೈತಿ. ನೋಡಿರಿ ಎಷ್ಟು ಚೆಂದ ಕಾಣತೈತಿ. ನೋಡಿರಿ ಎಲ್ಲ ತರಕಾರಿ ಎಲ್ಲ ನೋಡಿದ್ರೆ ತಿನ್ಬೇಕನ್ಸಾತೈತೆ, ಅಷ್ಟು ಚೆಂದ ಕಾಣತೈತಿ. ನೋಡಿರಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ನೋಡಿ. ಇದಕ್ಕೆ ಎಣ್ಣೆ ಫ್ರೈ ಮಾಡಿ ಶೇಂಗಾನ ಹಾಕತ್ತೇನೆ ರೀ. ನಿಮಗೆ ಬೇಕಿದ್ರೆ ಹಾಕೋರಿ. ಶೇಂಗಾ ಹಾಕಿದರೆ ಇನ್ನೂ ಚಲೋ ಆಕತ್ರಿ. ಆಮೇಲೆ 1-2 ನಿಮಿಷ ಮತ್ತು ಹೊಳ್ಳಿ ಸೀಟಿ ತೆಗೆದು ಕುಕ್ಕರ್ ಬಾಯಿ ಮುಚ್ಚಿ ಒಲಿನ ಮೀಡಿಯಮ್ ಫ್ಲೇಮ್ನಾಗ ಇಟ್ರೆ ಬಿಸಿಬೇಳೆ ಬಾತ್ ರೆಡಿ ಆಕತ್ರಿ. ಒಂದು ಸತಿ ನಿಮ್ಮ ಮನ್ಯಾಗ ಮಾಡಿ ನೋಡಿರಿ, ಭಾಳ ಮಸ್ತ್ ಆಗ್ತೈತಿ. ಮತ್ತು ಬರೇ ಮಾಡ್ಕೊಂಡು ತಿಂತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.